ಇಂದು ಜಮಖಂಡಿ ನಗರದ ರಮಾ ನಿವಾಸ ಐವಿಯಲ್ಲಿ ವೀಣಾ ಕಾಶ್ಯಪ್ನವರವರ ಅಭಿಮಾನಿ ಬಳಗದಿಂದ ಜಮಖಂಡಿಯಲ್ಲಿ ಬಾಗಲಕೋಟೆಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ವೀಣಾ ಕಾಶ್ಯಪ್ನವರ್ ಅವರನ್ನ ನೇಮಕ ಮಾಡಬೇಕು ಎಂದು ಒತ್ತಾಯಿಸಿದರು. ಇಂತಹ ಪರಿಸ್ಥಿತಿಯಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಬಿಡದೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಲು ಜಿಲ್ಲೆಯ ಮೂಲೆ ಮೂಲೆಯಲ್ಲಿ ಸಂಚರಿಸಿ ಪಕ್ಷ ಸಂಘಟನೆ ಮಾಡುವಲ್ಲಿ ನಿರತರಾಗಿದ್ದಾರೆ. ಅದಕ್ಕೆ ಕರ್ನಾಟಕ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ವೀಣಾ ಕಾಶ್ಯಪ್ನವರವರಿಗೆ ಬಾಗಲಕೋಟೆಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಪ್ರೇಮ ಬಳೋಲಗಡ, ರಮೇಶ ಬಳೋಲಗಡ, ಅರುಣ ಲಗಳಿ, ರವಿ ಕಾಂಬಳೆ ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನತಾವಾಣಿ ಡಿಜಿಟಲ್ ಸುದ್ದಿ ಮಾಧ್ಯಮ. ನನ್ನ ಹೆಸರು ಅರುಣ ಲಗಳಿ, ಸಾಮಾಜಿಕ ಕಾರ್ಯಕರ್ತ. ಈಗಿನ ಮಾಧ್ಯಮದ ಸುದ್ದಿಗೋಷ್ಠಿ ಕರೆಯಲು ಕಾರಣ, ಕಾಂಗ್ರೆಸ್ ಪಕ್ಷದಲ್ಲಿ ಈಗೇನು ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆದೈತಿ. ಆ ಅಧ್ಯಕ್ಷ ಸ್ಥಾನದ ಪೈಪೋಟಿಯಲ್ಲಿ ಅದಕ್ಕೆ ಯೋಗ್ಯವಾದ ವ್ಯಕ್ತಿ ಅಂದ್ರೆ ವೀಣಾ ಕಾಶ್ಯಪ್ನವರು. ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಬೇಕಂಥೇಳಿ ನಮ್ದೆಲ್ಲ ಸಾಮಾಜಿಕ ಹೋರಾಟಗಾರರು ಕೂಡಿ ಒಂದು ಒತ್ತಾಯ ಮಾಡತ್ತೀವಿ. ಅದಕ್ಕೆ ಯಾಕಂದ್ರೆ ವೀಣಾ ಕಾಶ್ಯಪ್ನವರ ಈ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಎದಕ್ಕೆ ಆಯ್ಕೆ ಆಗ್ಬೇಕಂತಂದ್ರೆ, ಪ್ರತಿಯೊಂದು ಮನೆಗೆ ಹೋಗಿ ಮುಟ್ಟುವಂಥ ಒಬ್ಬರ ವ್ಯಕ್ತಿ ಅವರು. ಅಂಥ ವ್ಯಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲಾಧ್ಯಕ್ಷರಾದ್ರಂದ್ರೆ ಯೋಗ್ಯವಾಕೈತಿ. ಮತ್ತು ಈಗ ಬಾಗಲಕೋಟೆ ಜಿಲ್ಲಾದ 7 ತಾಲೂಕಿಗೂ ವೀಣಾ ಕಾಶ್ಯಪ್ನವ್ರು ಅಂದ್ರೆ ಯಾರು ಅನ್ನೋದು ಎಲ್ಲ ಪ್ರತಿ ಮನೆಗೂ ಗೊತ್ತೈತಿ. ಆ ಒಂದು ಮೂಲ ಕಾರಣದಿಂದ ವೀಣಾ ಕಾಶ್ಯಪ್ನವರು ಜಿಲ್ಲಾಧ್ಯಕ್ಷ ಆಗ್ಬೇಕಂತೇಳಿ ನಮ್ದೊಂದು ಮನವಿ ಐತಿ. ಈ ಮನವಿಗೆ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕರು ಸ್ಪಂದಿಸಬೇಕು. ವೀಣಾ ಕಾಶ್ಯಪ್ನವ್ರು ಅವರನ್ನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡ್ಬೇಕಂತೇಳಿ ಈ ಮೂಲಕ ನಾವು ಹೇಳ್ತೀವಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ವೀಣಾ ಕಾಶ್ಯಪ್ನವರವರು ಎಷ್ಟು ಶ್ರಮ ಪಟ್ಟಿದ್ದಾರೆ. ಅವರ ಬಂಧು ಬಳಗವೆಲ್ಲ ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ವರ್ಷಗಳು ದುಡಿದಿದ್ದಾರೆ. ಈಗಾಗಲೇ ನಾವು ತುಂಬ ನೊಂದಿದ್ದೇವೆ. ಯಾಕಪ್ಪ ಅಂತಂದರೆ, ಈಗಾಗಲೇ ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ನಾವು ಇವತ್ತು ಈ ಥರ ಕೇಳಲಿಕ್ಕೆ ನಮಗೆ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈಗಾಗಲೇ ನೊಂದಿದ್ದೇವೆ, ಮತ್ತೆ ನೊಂದೋ ಥರ ಆಗಬಾರ್ದು ನಮಗೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ, ಜಿಲ್ಲಾ ಅಧ್ಯಕ್ಷರನ್ನಾಗಿ ವೀಣಾ ಕಾಶ್ಯಪ್ನವರನ್ನು ಮಾಡಬೇಕಂತ ಹೇಳಿ ತಮ್ಮಲ್ಲಿ ನಾವು ವಿನಂತಿಸ್ಕೊಳ್ತೀವಿ. ಮಾನ್ಯ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ವೀಣಾ ಕಾಶ್ಯಪ್ನವರ ಅಭಿಮಾನಿ ಬಳಗದ ವತಿಯಿಂದ ಮಾಧ್ಯಮ ಸುದ್ದಿಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ತಮಗೆಲ್ಲ ಗೊತ್ತಿರುವಾಗ ಇದೇ 17ನೇ ತಾರೀಕಿನಂದು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಜಿಲ್ಲಾಧ್ಯಕ್ಷ ಸ್ಥಾನದ ಕುರಿತು ರಾಜ್ಯ ಕಮಿಟಿಯನ್ನು ಬಾಗಲಕೋಟೆ ನಗರಕ್ಕೆ ಬರ್ತಾ ಇದೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಈಗ ಕಾಂಗ್ರೆಸ್ ಪ್ರದೇಶ ರಾಜ್ಯಾಧ್ಯಕ್ಷರು ಹಾಗೂ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಬಾಗಲಕೋಟೆಯ ಒಬ್ಬ ಪ್ರಜೆಯಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ, ವೀಣಾ ಕಾಶ್ಯಪ್ನವರು ಈಗಾಗಲೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಜಿಲ್ಲೆಯಲ್ಲಿ ಬಹು ಪರಿಚಿತವಾಗಿರತಕ್ಕಂಥ ಒಂದು ಹೆಸರು. ಬಾಗಲಕೋಟೆ ಜಿಲ್ಲೆಯ ಕಟ್ಟ ಕಡೆ ಒಂದು ಹಳ್ಳಿಗೂ ಸಹ ವೀಣಾ ಕಾಶ್ಯಪ್ನವ್ರು ಯಾರಂದ್ರೆ ಗೊತ್ತಿರುವಂಥ ಒಂದು ಸಂಗತಿ ಐತಿ. ತದನಂತರ ಏನು 2019 ಲೋಕಸಭೆ ಚುನಾವಣೆ ಎದುರಿಸುತ್ತಾರೆ ವೀಣಾ ಕಾಶ್ಯಪ್ನವರು. ಮಾನ್ಯ ಶ್ರೀ ಗದ್ದೆಗೌಡವರ ವಿರುದ್ಧ ಸ್ಪರ್ಧಿಸಿ, ತಮಗೆಲ್ಲ ಗೊತ್ತಿರುವ ಹಾಗೆ 2019 ಲೋಕಸಭಾ ಚುನಾವಣೆ ಅವಧಿ ಅಂದರೆ ಮೋದಿಯವರ ಒಂದು ವರ್ಚಸ್ಸು ಭಾಳ ಐತಿ ದೇಶದಲ್ಲಿ. ಬಹುತೇಕ ಎಲ್ಲ BJP ಗೆಲ್ತೈತಿ, ಮೋದಿಯವ್ರ ವರ್ಚಸ್ಸು ಐತಿ. ಕಾಂಗ್ರೆಸ್ದವ್ರು ನಾವು ನಿಂದ್ರೋದು ಬೇಡ, ನಿಂದ್ರೋದು ಬೇಡ, ರಾಷ್ಟ್ರೀಯ ಪಕ್ಷ ಇರೋದ್ರಿಂದ ಸ್ಪರ್ಧೆ ಮಾಡಲಿಕ್ಕೆ ಅನಿವಾರ್ಯ. ಸೊ ಅಂಥ ಒಂದು ಅವಧಿಯಲ್ಲಿಯೂ ಸಹ ವೀಣಾ ಕಾಶ್ಯಪ್ನವರು ಮೋದಿಯವರಿಗೆ ಮತ್ತು ಶ್ರೀ ಗದ್ದೆಗೌಡರ ವಿರುದ್ಧ ಸ್ಪರ್ಧಿಸಿ ಬಹುತೇಕ 5 ಲಕ್ಷದ ಚಿಲ್ಲರೆ ಮತಗಳನ್ನು ತೆಗೆದುಕೊಳ್ತಾರೆ. ಅದು ಒಂದು ದೊಡ್ಡ ಒಂದು ಬಲಶಾಲಿ ಆಗೈತಿ. ಸೊ ಅದಕ್ಕೆ ತಮಗೆಲ್ಲ ಗೊತ್ತಿರುವ ಕಳೆದ 2023ರ ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಚುನಾವಣೆಗಳು ಏನು ನಡೆದವು ರಾಜ್ಯದಲ್ಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಸ್ಟಾರ್ ಪ್ರಚಾರಕರಾಗಿ ಅವರು ನೇಮಕವಾಗಿ ಸುಮಾರು 5 ಮತಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಅವರು ಸ್ಟಾರ್ ಪ್ರಚಾರವನ್ನು ಮಾಡಿದ್ರಿಂದ ಅವರ ಶ್ರಮವನ್ನು ಬಹಳ ಐತಿ ಕಾಂಗ್ರೆಸ್ ಪಕ್ಷಕ್ಕೆ, ಜೊತೆಗೆ ಬಾಗಲಕೋಟೆ ಜಿಲ್ಲೆಗೆ.
ಸೊ ಅವರು ಮಹಿಳಾ ಪರವಾಗಿರೋದ್ರಿಂದ ಅಥವಾ ಮಹಿಳಾ ಆಗಿರೋದ್ರಿಂದ ಮಹಿಳೆಯರಿಗೆ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು. ಯಾಕಂದರೆ ಕಾಂಗ್ರೆಸ್ ಪಕ್ಷ ಸ್ತ್ರೀವಾದಿ ಪಕ್ಷ, ಮಹಿಳಾ ಪರವಾದಿ ಪಕ್ಷ ಅಂತ ಹೇಳ್ತಾರೆ. ವೀಣಾ ಕಾಶ್ಯಪ್ಪನವರು ಕೊಟ್ಟಿದ್ದೆ ಆದರೆ ಮಹಿಳೆಯರು ಸಹ ಮುಖ್ಯವಾಹಿನಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸದೃಢವಾಗಿ ಕಾಂಗ್ರೆಸ್ ಪಕ್ಷ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗ್ತೈತಿ ಮಹಿಳೆಯರು ಬರೋದ್ರಿಂದ. ಸೊ ಹೀಗಾಗಿ ವೀಣಾ ಕಾಶ್ಯಪ್ಪನವರವರಿಗೆ ಏನು ಈ ಬಾರಿಯ ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೆ ಆದರೆ ಬರ್ತಕ್ಕಂಥ ಲೋಕಸಭೆ ಚುನಾವಣೆ ಮತ್ತು 2028 ವಿಧಾನಸಭೆ ಚುನಾವಣೆಯೂ ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಗೆಲುವನ್ನು ಸಾಧಿಸಲಿಕ್ಕೆ ಅನುಕೂಲವಾಗುತ್ತೆ. ವೀಣಾ ಕಾಶ್ಯಪ್ಪನವರನ್ನು ಕಡೆಗಣಿಸಿದೆ ಆದಲ್ಲಿ ಕಾಂಗ್ರೆಸ್ ಪಕ್ಷ ಜಿಲ್ಲೆಯಲ್ಲಿ ಮತ್ತಷ್ಟು ಹೀನಾಯ ಪರಿಸ್ಥಿತಿಗೆ ಬರ್ತೈತೆ ಅಂತ ನಾನು ಹೇಳ್ತಾ, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಾರೆ, ಅವರಿಗೆ ನೇರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಒಂದು ಮಹಿಳೆಗೆ ಕೊಡ್ರಿ, ಮಹಿಳಾ ಪರವಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಇರಲಿ ಅಂತೇಳಿ ನಾನು ತಮ್ಮ ಮಾಧ್ಯಮದ ಸುದ್ದಿ ಮೂಲಕ ನಾನು ಒತ್ತಾಯ